ಅಮೆರಿಕದಲ್ಲೊಂದು ವೈದಿಕ ಗ್ರಾಮ. ವಿಶ್ವದ 8ನೇ ಅದ್ಭುತವಂತೆ ಆ ಚಿನ್ನದ ಅರಮನೆ. ಅಮೆರಿಕ ಯುವಕರನ್ನು ಸೆಳೆಯುತ್ತಿದೆ ಸನಾತನ ಧರ್ಮ. ಅಮೆರಿಕ ಅಂದ ತಕ್ಷಣ ನಮಗೆ ನೆನಪಾಗುವುದು ಸುತ್ತಲೂ ಗಗನಚುಂಬಿ ಕಟ್ಟಡಗಳು, ಕಾಂಕ್ರೀಟ್ ಕಾಡು ಮತ್ತು ಅತ್ಯಂತ ವೇಗವಾಗಿ ಸಾಗುವ ಬದುಕು. ಆದರೆ ಅಮೆರಿಕದಲ್ಲಿರುವ ಒಂದು ಪ್ರದೇಶದ ಸ್ಥಿತಿ ಇದಕ್ಕಿಂತ ಸಂಪೂರ್ಣ ಬೇರೆಯದ್ದೇ ಆಗಿದೆ. ಅಲ್ಲಿ ಕೆಲವೊಮ್ಮೆ ಮೊಬೈಲ್ ನೆಟ್ವರ್ಕ್ ಸಿಗುವುದಿಲ್ಲ, ಆದರೆ ನಿಮಗೆ ಸನಾತನ ಧರ್ಮದ ಕುರುಹು ಕಾಣಿಸುತ್ತದೆ. ಅಲ್ಲಿನ ಗಾಳಿಯಲ್ಲಿ ಹರೇ ಕೃಷ್ಣ ಹರೇ ರಾಮದ ಗುನುಗು. ಬೆಟ್ಟಗಳ ಮೇಲೆ ಗೋವುಗಳು ಮೇಯುತ್ತಿವೆ. ಇದು ಅಮೆರಿಕದ ವೆಸ್ಟ್ ವರ್ಜೀನಿಯಾದಲ್ಲಿರುವ ನ್ಯೂ ವೃಂದಾವನ. ಇದನ್ನು ಅಮೆರಿಕದ ಮೊದಲ ಅಧಿಕೃತ ವೈದಿಕ ಗ್ರಾಮ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ. ಸುಮಾರು 55 ವರ್ಷಗಳ ಹಿಂದೆ ಅಮೆರಿಕನ್ ಭಕ್ತರು ತಮ್ಮ ಕೈಯಾರೆ ನಿರ್ಮಿಸಿದ ಒಂದು ದಿವ್ಯಲೋಕ. ಇಲ್ಲಿ ಯಾರೋ ಭಾರತದಿಂದ ಹೋಗಿರುವ ಹಿಂದೂಗಳಿರುವುದಿಲ್ಲ, ಬದಲಿಗೆ ಅಮೆರಿಕನ್ ಹಿಂದೂಗಳು ವಾಸಿಸುತ್ತಾರೆ. ಹಿಂದೂ ದೇವಾನುದೇವತೆಗಳ ಪೂಜೆ ಮಾಡುತ್ತಾರೆ. ಹರೇ ಕೃಷ್ಣ ಮಂತ್ರದಿಂದ ಬದಲಾಯಿತು ಯುವಕರ ಬದುಕು. ನ್ಯೂ ವೃಂದಾವನ ಪ್ರಾರಂಭವಾಗಿದ್ದು 1965ರಲ್ಲಿ. 70 ವರ್ಷದ ಸನ್ಯಾಸಿ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದವು ನ್ಯೂಯಾರ್ಕ್ ತಲುಪಿದಾಗ ಆ ಸಮಯದಲ್ಲಿ ಅಮೆರಿಕದ ಯುವಕರು ದಾರಿ ತಪ್ಪಿ ಡ್ರಗ್ಸ್ ಮತ್ತು ಮಾನಸಿಕ ಒತ್ತಡದಲ್ಲಿದ್ದರು. ಆ ಸ್ವಾಮೀಜಿ ಮಂಜೀರ ಬಾರಿಸುತ್ತಾ ಕೀರ್ತನೆ ಶುರು ಮಾಡಿದರು. ಕೇವಲ ಒಂದು ಮಂತ್ರ, ಹರೇ ಕೃಷ್ಣ ಹರೇ ರಾಮ, ಅಮೆರಿಕ ಯುವಕರ ಬದುಕನ್ನು ಬದಲಾಯಿಸಿತು. ಅಲ್ಲಿನ ಯುವಜನತೆ ಖಿನ್ನತೆ ಸೇರಿ ಸಾಕಷ್ಟು ಮಾನಸಿಕ ರೋಗಗಳಿಂದ ಮುಕ್ತಿ ಪಡೆದರು. ಸನ್ಮಾರ್ಗದಲ್ಲಿ ನಡೆಯಲು ಶುರು ಮಾಡಿದರು. ಚಿನ್ನದ ಅರಮನೆಯಲ್ಲಿ ಶ್ರೀಕೃಷ್ಣನ ಆರಾಧನೆ. ನ್ಯೂ ವೃಂದಾವನದ ಮುಖ್ಯ ಆಕರ್ಷಣೆ ಪ್ಯಾಲೇಸ್ ಆಫ್ ಗೋಲ್ಡ್. 1970ರ ದಶಕದಲ್ಲಿ ಇದನ್ನು ನಿರ್ಮಿಸಿದವರು ಯಾವುದೇ ವೃತ್ತಿಪರ ಎಂಜಿನಿಯರ್ಗಳಲ್ಲ, ಬದಲಾಗಿ ಸ್ವಾಮೀಜಿಯ ಶಿಷ್ಯರು. ಕೇವಲ ಭಕ್ತಿಯ ಬಲದಿಂದ ಕಟ್ಟಿದ ಈ ಮಹಲ್ಲನ್ನು ಅಮೆರಿಕದ ಮಾಧ್ಯಮಗಳು ಪಶ್ಚಿಮದ 8ನೇ ಅದ್ಭುತ ಎಂದು ಕರೆದವು. ಇಲ್ಲಿನ ಗೋಡೆ ಕಂಬಗಳ ಮೇಲೆ 22 ಕ್ಯಾರೆಟ್ ಚಿನ್ನದ ಲೇಪನವಿದೆ. ಈ ಸುಂದರ ಚಿನ್ನದ ಅರಮನೆಯಲ್ಲಿ ನಡೆಯುವುದೆಲ್ಲ ಸನಾತನದ ಪರಂಪರೆ. ಸನಾತನದತ್ತ ಅಮೆರಿಕನ್ನರ ಒಲವು. ಅಮೆರಿಕನ್ನರು ಏಕೆ ಸನಾತನ ಧರ್ಮಕ್ಕೆ ಆಕರ್ಷಿತರಾಗುತ್ತಿದ್ದಾರೆ? ಏಕೆಂದರೆ ಸನಾತನ ಧರ್ಮ ಪ್ರಶ್ನಿಸಲು, ಹುಡುಕಲು ಸ್ವಾತಂತ್ರ್ಯ ನೀಡುತ್ತದೆ. ಒತ್ತಡದಲ್ಲಿರುವ ಇಂದಿನ ಪೀಳಿಗೆಗೆ ಯೋಗ ಮತ್ತು ಧ್ಯಾನ ಶಾಂತಿಯನ್ನು ನೀಡುತ್ತಿದೆ. ಇದು ಕೇವಲ ದೇಹದ ಫಿಟ್ನೆಸ್ ಅಲ್ಲ, ಮನಸ್ಸು ಮತ್ತು ಆತ್ಮದ ಶಾಂತಿಗೆ ದಾರಿಯಾಗಿದೆ. ಅಮೆರಿಕಾದಲ್ಲಿ ಹಿಂದೂ ಧರ್ಮ 3ನೇ ಅತಿ ದೊಡ್ಡ ಧರ್ಮವಾಗಿದೆ. ಒಂದು ಅಂದಾಜಿನ ಪ್ರಕಾರ 40ರಿಂದ 50 ಲಕ್ಷಕ್ಕೂ ಹೆಚ್ಚು ಜನರು ಸನಾತನ ಧರ್ಮವನ್ನು ಅನುಸರಿಸುತ್ತಿದ್ದಾರೆ. ಕೇವಲ ಭಾರತೀಯರಲ್ಲ, ಮೂಲ ಅಮೆರಿಕನ್ನರು ಸ್ವಇಚ್ಛೆಯಿಂದ ಈ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. 20 ವರ್ಷಗಳ ಹಿಂದೆ 425 ಇದ್ದ ದೇವಸ್ಥಾನಗಳ ಸಂಖ್ಯೆ ಇಂದು 1000 ದಾಟಿದೆ. ಅಮೆರಿಕಾದಂತಹ ದೇಶದಲ್ಲಿ ಸನಾತನದ ಈ ಬೆಳವಣಿಗೆ ನಿಜಕ್ಕೂ ಹೆಮ್ಮೆಯ ವಿಚಾರ. ಸನಾತನ ಧರ್ಮ ಇಂದು ಜಗತ್ತಿನ ಮೂಲೆ ಮೂಲೆಗೆ ತಲುಪಿದೆ. ಖುಷಿ ವಿಚಾರ ಅಂದ್ರೆ ಇದೆ ಅಲ್ವಾ?